Super ಆಗಿತ್ತು. It was very well done. Amazing. I think first one was the best. Movie was amazing. Movie was amazing, great direction, crisp editing. It was lovely to watch. ಮೂವಿ ತುಂಬಾ ಚೆನ್ನಾಗಿದೆ ಮನೋಜ್. ಫಸ್ಟ್ ಟೈಮರ್ಸ್ ಅಂತ ಅನ್ಸೋದೇ ಇಲ್ಲ. ಯುವರ್ ಆಕ್ಟಿಂಗ್ ವಾಸ್ ಸಿಂಪ್ಲಿ ಸೂಪರ್. And the theme, it'll drift you to a different realm of reality, right? So it was amazing. ತುಂಬಾ ಚೆನ್ನಾಗಿತ್ತು. In fact, it was a message, social message. ಸೂಪರ್ ಆಗಿತ್ತು. ಆವರಿಸು ತುಂಬಾ ಡೀಪ್ ಥಾಟ್, ವಿಚ್ ವಾಸ್ ಮೆಸ್ಮರೈಸಿಂಗ್. ಸೂಪರ್ ಆಕ್ಟಿಂಗ್. ತುಂಬಾ ಚೆನ್ನಾಗಿತ್ತು ಮನೋಜ್. ದ ಎಕ್ಸಿಕ್ಯೂಷನ್ ವಾಸ್ ರಿಯಲಿ ಗುಡ್ ಫಾರ್ ದ ಫಸ್ಟ್ ಟೈಮ್. ಎವ್ರಿಥಿಂಗ್ ಹ್ಯಾಸ್ ಪುಟ್ ಟುಗೆದರ್ ವೆರಿ ವೆಲ್. It was very good. Congratulations, Manoj. Being the captain of the ship, you did really good job. Manoj, you were too good. I think of all the movies, this Avarisu was the best, and you are the best. Brilliant movie, super camera work, super acting, super story. Everybody were too very good. It was super movie. ಆವರಿಸು ಅಂದ್ರೆ ಏನು ಮೂವಿ ಬಗ್ಗೆ ನಮಗೇನು ಗೊತ್ತಿರಲಿಲ್ಲ, ಬಟ್ ಅದು ಒಂದು ಕಂಪ್ಲೀಟ್ ಥಿಯೇಟರ್ನ ಆವರಿಸ್ಕೊಂಡಿತ್ತು ಮೂವಿ. ಇಟ್ ವಾಸ್ I really like the work of the director and the actor. Of course, he's you. You guys did amazing job. Amazing. It was not looking like a first movie of yours. Awesome movie. Yeah. ಎಲ್ಲ ಮೂವೀಸ್ನು ಎಂಜಾಯ್ ಮಾಡಿದ್ವಿ ನಾವು. And ನಿಮ್ಮ ಮೂವಿ was the first one in this series. It was an awesome start to the festival itself. We enjoyed it a lot. We love Appu and we miss Appu, so it was just the right one. ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ನಿಮ್ಮ ಮನೋಜ್ ಮತ್ತೆ ರಂಜಿತಾ ಹಾಗೂ ಪೂರ್ಣಿಮಾ ಆಕ್ಟಿಂಗ್ ತುಂಬಾ ಸೂಪರ್ ಆಗಿತ್ತು. ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಆಮೇಲೆ ಸ್ಟೋರಿ ಲೈನು, ಆಮೇಲೆ ಡೈಲಾಗ್ಸ್, ಹಾಗೆ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ವಿ ಎಂಜಾಯ್ ದಿ ಮೂವಿ. Good. I loved it, and I'm happy that you took one shot of me, and it was so good. And thank you for making this. ಇಟ್ ವಾಸ್ ಫುಲ್ಲಿ ಕನೆಕ್ಟೆಡ್. ಒಂಥರ ಗೂಸ್ ಬಂಪ್ಸ್ ಬಂತು. ತುಂಬ ಪುನೀತ್ ರಾಜ್ಕುಮಾರ್ ಅವ್ರದ್ದು ನೆನಪುಗಳು. ಅಮೇಝಿಂಗ್. ವೆಲ್ ಡನ್ ಮನೋಜ್ ಅಂಡ್ ದ ಟೀಮ್. ಎಕ್ಸಲೆಂಟ್. ಥ್ಯಾಂಕ್ ಯು. ನನಗೆ ಫಿಲಮ್ ತುಂಬ ಇಷ್ಟ ಆಯಿತು. ಅದರಲ್ಲಿ ಏನು ಸ್ಪೆಸಿಫಿಕ್ ಆಗಿ ಇಷ್ಟ ಆಯಿತು ಅಂದರೆ ಡೈರೆಕ್ಷನ್ನು, ನರೇಷನ್ನು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, ಕನೆಕ್ಟಿವಿಟಿ ಆಗಲಿ, ಪ್ರಿಂಟ್ ಕ್ವಾಲಿಟಿ ಆಗಲಿ. ಸೊ ಇದು ಯಾವುದು ಕಾಟಾಚಾರಕ್ಕೆ ಮಾಡ್ದಂಗೆ ಇರಲಿಲ್ಲ. ತುಂಬ ಚೆನ್ನಾಗಿತ್ತು, ಇನ್ಕ್ಲೂಡಿಂಗ್ ಆ್ಯಕ್ಟಿಂಗ್. ಸೊ ನಮಗೆ ಕಾನ್ಸೆಪ್ಟು ತುಂಬ ಇಷ್ಟ ಆಯಿತು. ಕೊನೆಯಲ್ಲಿ ಒಂಚೂರು ಟ್ವಿಸ್ಟ್ ಥರನೂ ಇತ್ತು. ಹಾಗಾಗಿ ಇಟ್ ವಾಸ್ ಎ ಹೋಲ್ಸಮ್ ಎಂಟರ್ಟೈನರ್ ಫಾರ್ ಲೈಕ್ 20 minutesಗೆ. ತುಂಬ ಖುಷಿ ಆಯಿತು, ನಮಗೂ ಇಷ್ಟ ಆಯಿತು. ನಾವು 4 ಜನಕ್ಕೂ ಹೇಳ್ತಾ ಇದ್ದೀವಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಸಖತ್ತಾಗಿತ್ತು. ಆಕ್ಟಿಂಗ್ ವಾಸ್ ರಿಯಲಿ ಗುಡ್. ವೆರಿ ಕ್ಯೂರಿಯಸ್ ಏನು ಸ್ಟೋರಿ ಅಂತ, ಬಟ್ ಇಟ್ ವಾಸ್ ಒಂಥರ ಗುಡ್ ಬ್ಯಾಡ್ ಫೀಲಿಂಗ್. ಇಟ್ ವಾಸ್ ವೆರಿ ಇಮೋಷನಲ್ ಆಲ್ಸೋ ಟು ವಾಚ್ ಇಟ್. ಸಖತ್ತಾಗಿತ್ತು. ವಿ ರಿಯಲಿ ಲೈಕ್ಡ್ ಇಟ್. ದಿ ಎಂಡ್ ವಾಸ್ ರಿಯಲಿ ನೈಸ್. ಲವ್ ದ ಏನಂತಾರೆ ಮೀನಿಂಗ್ ಇನ್ ದಿ ಎಂಡ್ as well. Good job, team. Thank you. The suspense element was like really took us off. So ಸಗದಾಗಿ ಮಾಡಿದ್ಯಾ. ಎವ್ರಿಥಿಂಗ್, ಎಡಿಟಿಂಗ್, ಸಿನಿಮಾಟೋಗ್ರಫಿ, like be it music, background music, everything was like top notch. ತುಂಬಾ ಚೆನ್ನಾಗಿತ್ತು. I know you guys have put a lot of effort. ಇದರಲ್ಲಿ a lot of message, good message, and I know you probably had a lot of going back and forth. ಇಂಡಿಯಾದಲ್ಲಿ ಒಂದಷ್ಟು ಶಾರ್ಟ್ಸ್ ತಗೊಂಡಿದ್ದೀರಾ, ಅಲ್ಲೂ ಅಷ್ಟೇ. Everybody's acting is amazing. That's what I was captivated by. And ಸರ್, ಆವರಿಸು ಮೂವಿ ಎಲ್ಲರೂ ನೋಡಬೇಕು. ಅದು ಒಳ್ಳೆ ಮೆಸೇಜ್ ಇದೆ. ನಮ್ಮ ಅಪ್ಪು ಅವ್ರ ಬಗ್ಗೆ ಮಾಡಿರೋ ಮೂವಿ. ಆಮೇಲೆ ಐ ಡೊನೇಷನ್ ಬಗ್ಗೆ ತುಂಬಾ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಮಾಡಿದ್ದಾರೆ. ಎಲ್ಲರೂ ನೋಡಿ ಬೆಂಬಲಿಸಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಆಮೇಲೆ ಮನೋಜ್, ನೀವು ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ. ಆಮೇಲೆ ಇಟ್ ವಾಸ್ ಲೈಕ್ ಎ ಪ್ರೊಫೆಷನಲ್ ಮೂವಿ ಆನ್ ದ ಸ್ಕ್ರೀನ್. ಆ ಒಂದು ಫೀಲಿಂಗ್ ಬಂತು. ದ ಈವೆಂಟ್ ಸ್ಟಾರ್ಟೆಡ್ ವಿತ್ ಯುವರ್ ಮೂವಿ. ಇಟ್ ವಾಸ್ ವೆರಿ ಗುಡ್ ಮೂವಿ and it laid the foundation for the rest of the movies and it was awesome. Yeah. So I was intrigued. Avarisu ಅಂದ್ರೆ ಏನಿರಬಹುದು ಅಂತ, ಬಟ್ ಮೂವಿ ನೋಡಿದಾಗ it was really good. Execution, yeah. Though it's like 17 minutes, it was really good to watch. Execution was amazing. A story, narration ಇರಬಹುದು, ಎಲ್ಲ it was just good. ಎಲ್ಲೂ ಬೋರ್ ಆಗಿಲ್ಲ, ಮತ್ತೆ ಎಲ್ಲೂ ಒಂಥರ ಡ್ರ್ಯಾಗ್ ಅನ್ಸ್ಲಿಲ್ಲ. It was very clear and I loved your acting and girl Shilpa. ಮೂವಿ ಸಿನಿಮಾಟೋಗ್ರಫಿ, ಎಡಿಟಿಂಗ್ ಎಲ್ಲ ತುಂಬಾ ಚೆನ್ನಾಗಿತ್ತು. And the dialogue delivery was awesome. Thank you. Loved that movie. It's the first movie I believe you have done. It's good acting. Keep up the good job. Very nice. Thank you. Editing ಮಾಡಿದ್ದು ಜ್ಞಾನಚಂದ್ರ ಅಂತ and music ಜಯವರ್ಧನ ಅಂತ. ಮೂವಿ ತುಂಬಾ ಚೆನ್ನಾಗಿತ್ತು. And the way story developed, the way you developed it in terms of presentation was excellent. We could see the progression of the story, the way you are presenting.
What we did not expect was you will go all the way and go to India and shoot it on location. ಅವರಿಸು ಮೂವಿ ತುಂಬಾ ಚೆನ್ನಾಗಿತ್ತು. ಹೇಳಬೇಕು ಅಂದ್ರೆ ತುಂಬಾ ಟ್ಯಾಲೆಂಟೆಡ್. ಇದು ಕನ್ನಡಿಗರ ಇಮೋಷನ್ಸ್ ಟಚ್ ಮಾಡೋ ಮೂವಿ. ಯಾಕಂದ್ರೆ ಒಂದು ಅಪ್ಪು ಥೀಮ್ ಇದೆ, ಮತ್ತೆ ಭಾವನೆಗಳು ಅದರಲ್ಲಿ, ಮತ್ತೆ ಆಕ್ಟಿಂಗ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿ ಬಂತು. ಅದಕ್ಕೆ ಕಾರಣ ನೀವು ದಯವಿಟ್ಟು ಮಿಸ್ ಮಾಡದೆ ನೋಡಿ ಯೂಟ್ಯೂಬ್. ಫಸ್ಟ್ ಕ್ಲಾಸ್ ಸರ್, ಒಂದು ಒಳ್ಳೆ ಮೆಮೊರೀಸ್ ಕೊಟ್ರಿ ನಮ್ಮ ಅಪ್ಪದ್ದು. ಚೆನ್ನಾಗಿತ್ತು. ವೆಲ್ ಡನ್. ಬೆಂಗಳೂರು ಕ್ಯಾಪ್ಚರ್ ಮಾಡಿದ್ದೀರಾ. ಬಾಳ ಹ್ಯಾಂಡ್ ಸೀನ್ ಅಂತ ಹಿಡಿದು ನೀವು ಜನಗಳ ಮಧ್ಯದಲ್ಲಿ ಸ್ಮಾರಕದಲ್ಲಿ ಮಾಡಿರೋ ಎಲ್ಲ ಒಂದು ಸೀನ್ಗಳು ತುಂಬಾ ಚೆನ್ನಾಗಿ ಬಂದಿದೆ. ಮನೋಜ್ ಚೆನ್ನಾಗಿತ್ತು. ಸೊ ನೀವು ಫಸ್ಟ್ ಆಫ್ ಆಲ್ ಅಪ್ಪು ಫ್ಯಾನ್ ಅಂದಿದ್ದಕ್ಕೆ ಅದು ದಟ್ ಈಸ್ ಸ್ಟಾರ್ಟಿಂಗ್ ಅದೇ ಸ್ಟಾರ್ಟ್ ಮಾಡ್ತೀರಾ. ಸೊ ಎಲ್ಲ ಮೋಸ್ಟ್ ಆಫ್ ಅಸ್ ಎಲ್ಲರೂ ನಾವೆಲ್ಲ ಅಪ್ಪು ಫ್ಯಾನ್ಸು. ಸೊ ಅಲ್ಲೇ ಫಸ್ಟ್ ಟಚ್ ಆಗೋಗ್ಬಿಡುತ್ತೆ. ಯು ಕ್ಯಾಚ್ ದ ಅಟೆನ್ಷನ್ ಆಫ್ ದ ಕ್ರೌಡ್ ಬಿಕಾಸ್ ಎಲ್ಲರೂ ಅಪ್ಪು ಫ್ಯಾನ್ಸು. ಸೆಕೆಂಡ್ ಒನ್, ನೀವು ಯು ಗೆಟ್ ಇನ್ ಟು ದಟ್ ಡಿಪ್ರೆಷನ್ ಅಂಡ್ ಹೌ ಯು ಕೇಮ್ ಔಟ್ ಆಫ್ ದಟ್ ಡಿಪ್ರೆಷನ್. ನಿಮ್ಮ ಇವರಾಯ್ತು ಎಲ್ಲ ಸಪೋರ್ಟ್ ಮಾಡಿದ್ದು ಹೇಗೆ, ವೈ ದೇ ಸೆಂಟ್ ಯು ಟು ಇಂಡಿಯಾ, ಥೆರಪಿಸ್ಟ್ ಎಲ್ಲ ಚೆನ್ನಾಗಿತ್ತು. ಇಟ್ ಇಸ್ ನೈಸ್ ಕಾನ್ಸೆಪ್ಟ್. ದ ಫ್ಲೋ ಏನಿತ್ತಲ್ಲ, ದೇರ್ ಇಸ್ ಫೋಲ್ ಕಂಟಿನ್ಯೂಟಿ ತುಂಬಾ ಚೆನ್ನಾಗಿ ಬಂತು. ಎಲ್ಲ ಎಂಡ್ ಟು ಎಂಡ್ ಚೆನ್ನಾಗಿ ಬಂತು. ನೀವು ಇಂಡಿಯಾಗೆ ಹೋಗಿದ್ದು, ಸೊ ಎಲ್ಲ ಎಂಜಾಯ್ ಮಾಡಿದೆ. ಎಲ್ಲ ಇಟ್ ಇಸ್ ಅ ವೆರಿ ಗುಡ್ ಕಾನ್ಸೆಪ್ಟ್. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿದೆ ಮೂವಿ. ಕೊನೆ ತನಕ ಸಸ್ಪೆನ್ಸ್ ಏನು ಅಂತ ಗೊತ್ತಾಗಿರ್ಲಿಲ್ಲ. ಇಟ್ಸ್ ಎ ವೆರಿ ಡಿಫ್ರೆಂಟ್ ಮೂವಿ ಅಂಡ್ ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮನೋಜ್. ಆಮೇಲೆ ದ ಹೀರೋಯಿನ್ ಮೂವಿ ತುಂಬಾ ಚೆನ್ನಾಗಿತ್ತು ಅಂಡ್ ಮೇಕ್ ಮೆನಿ ಸಚ್ ಸೋಷಿಯಲ್ ಮೆಸೇಜ್ ಗಿವಿಂಗ್ ಮೂವೀಸ್. ಆಕ್ಚುಲಿ ಇದೆಲ್ಲ ತುಂಬಾ ಇಂಪ್ಯಾಕ್ಟ್ ಇರುತ್ತೆ ಅಂಡ್ ನ್ಯಾಚುರಲ್ ಆಕ್ಟಿಂಗ್ ಇತ್ತು ಎಲ್ರದ್ದು. ವೆರಿ ನೈಸ್. ಆಲ್ ದ ಬೆಸ್ಟ್. ಕಂಗ್ರ್ಯಾಚುಲೇಷನ್. ಹಾಯ್ ಮನೋಜ್. ನನಗೆ ನೇತ್ರದಾನ ಮಹಾದಾನ ಅಂತ ಹೇಳ್ಬಿಟ್ಟು ಅದೇ ಕಾನ್ಸೆಪ್ಟ್ ಇಟ್ಕೊಂಡು ತೆಗೆದಿರೋ ಆವರಿಸು ಮೂವಿ ತುಂಬಾ ಇಷ್ಟ ಆಯ್ತು. ಫೇವ್ರೆಟ್ ಫ್ಯಾನ್ ಅಪ್ಪುದ್ದು ಮತ್ತೊಂದ್ಸತಿ ನೆನ್ಸ್ಕೊಳ್ಳೋಗಾಯ್ತು. ಆಮೇಲೆ ರಾಜ್ಕುಮಾರ್ ಅವ್ರದ್ದಾಗ್ಲಿ ಎಲ್ಲಾದ್ರು ತುಂಬಾನೇ ಚೆನ್ನಾಗಿತ್ತು. ಇಟ್ ವಾಸ್ ಎ ಗ್ರೇಟ್ ಟೀಮ್ ವರ್ಕ್. ತುಂಬಾನೇ ಚೆನ್ನಾಗಿತ್ತು ಮೂವಿ. ತುಂಬಾ ಇಷ್ಟ ಆಯ್ತು. ಹಲೋ ಮನೋಜ್, ಆವರಿಸು ಟೀಮ್, ಯು ಗೈಸ್ ರಾಕ್. ನನಗೆ ಗೊತ್ತಿದ್ದಂಗೆ ಅಪ್ಪುನ ನಾವು ಯಾವಾಗಲೂ ಮೂವಿಯಲ್ಲಿ ಫೀಲ್ ಮಾಡ್ತಾ ಇದ್ವಿ. ಇವಾಗ ನಾವು ಫಿಸಿಕಲಿ ಕಣ್ಣಲ್ಲಿ, ಸೊ ವಿ ಆರ್ ಫೀಲಿಂಗ್ ಇಟ್. So very good job done. Thanks team Avarisu. We really enjoyed the movie Avarisu. The highlight of the movie was the way the screenplay was portrayed, and the layout of the stories, the acting of the actors. Right, you cannot say that they are like doing it for the first time. We really enjoyed. I hope Manoj gets out there and makes more movies. We are here to support Kannada always. Go Avarisu team. ನಾನು ಕನ್ನಡದಲ್ಲೇ ಹೇಳ್ತೀನಿ, ತುಂಬಾ ನ್ಯಾಚುರಲ್ ಆಗಿತ್ತು ಆಕ್ಟಿಂಗು. ಸೊ ಐ ರಿಯಲಿ ಲೈಕ್ ಇಟ್. ಅಂಡ್ ಆಲ್ಸೋ ದ ಲಾಸ್ಟ್ ಮೆಸೇಜ್ ದಟ್ ಯು ಗೇವ್ ವಾಸ್ ರಿಯಲಿ ಗುಡ್. ಐ ಲೈಕ್ ಇಟ್. ಬಟ್ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ದ ಕಾನ್ಸೆಪ್ಟ್ ವಾಸ್ ರಿಯಲಿ ನೈಸ್ ಅಂಡ್ ಒಂಥರ ಡಿಫ್ರೆಂಟ್ ಆಗಿತ್ತು. And then that suspense kind of kept us wondering, like, but ಎಲ್ಲರಿಗೂ ಗೊತ್ತಾಯ್ತು ಕೊನೆಯಲ್ಲಿ. ಬಟ್ ದೆನ್ ವಿ ಆರ್ ಲೈಕ್, ಯಾರ್ದು ಕಣ್ಣಿರ್ಬೋದು ಅಂತ. ನೀನು ನಮ್ಗೆ ಅಪ್ಪು ಅವರ ಇದ್ರ ಹತ್ರ ಕರ್ಕೊಂಡು ಹೋಗಿದ್ದು, ಅಲ್ಲಿ when I saw you and the tears in your eyes, I thought even I'll cry along with you. Acting ಅಷ್ಟು ನ್ಯಾಚುರಲ್ ಆಗಿತ್ತು. And also the emotional bonding that we have for Appu. Beautiful steps, directorially you beautifully laid them one on top of the other, where the audience did not have to work too hard to figure out what is going on, what is the purpose of this scene. That was very clear to the audience, and that is why I was able to connect with it so well. Very beautifully done, very thoughtfully, I would say very sincerely executed. And your love for Appu really shows. Your love, we all miss him, we all talk about him, but to present him in such a beautiful way, and also encapsulate it in such a beautiful message was absolutely awesome. Beautiful writing, beautiful direction. The screenplay was very nice, and the way the whole movie was executed was excellent. So loved the great work. I hope to see more from you and from the team. The story was good, and I think the movie message was Netradana Mahadana. So that was very good, and he brought in angle of Annavaru ಮತ್ತೆ Puneet. That was really good. ಕಣ್ಣಾಗಿ